ಕೀರ್ತಿಗೆ ಭಾಜನರಾದವರು ಎಂ ಎ ಸೌದಾಗರ್ ಅವರು. ಯಾಕೆಂತಂದ್ರೆ ಒಂದು ಉರ್ದು ಶಾಲೆಯಲ್ಲಿ ಕನಿಷ್ಠ ಮಕ್ಕಳ ಸಂಖ್ಯೆಯನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಆದರೆ ಶ್ರೀಯುತ ಎಂ ಎ ಸೌದಾಗರ್ ಅವರು ಇವತ್ತು 480 ಮಕ್ಕಳಿರುವಂತೆ ಮಾಡಿಕೊಡುವಂತಹದ್ದನ್ನು ನೋಡಿದರೆ ಅವರು ಯಾವ ರೀತಿಯಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ನೆನಪಿಸಬೇಕಾಗತ್ತೆ. ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ನಾವು ಎಂ ಎ ಸೌದಾಗರ್ ಅವರಿಗೆ ಆ ಕಾರ್ಯಕ್ಕಾಗಿ ನಾವು ಅಭಿನಂದಿಸೋಣ. ಅವರ ಎಲ್ಲಿ ಸೌದಾಗರ್ ಸರ್ ಯಾವ್ರಾಗಿ ಅವರು ಸಂಘಟನೆ ಮಾಡಿ ಎಲ್ಲ ನಗರಗಳಲ್ಲಿ ತಿರುಗಾಡಿ 480 ಮಕ್ಕಳನ್ನ ದಯವಿಟ್ಟು ಎಲ್ಲರೂ ಸ್ಟೇಜ್ ಬಿಟ್ಟು ಹೊರಗಡೆ ಬರಬೇಕು. ದಯವಿಟ್ಟು ಸ್ಟೇಜ್ ಬಿಟ್ಟು ಹೊರಗಡೆ ಬರಬೇಕು. ಕಳೆದ ವರ್ಷ ರಾಜ್ಯ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂತಹ ಎಂ ಎ ಸೌದಾಗರ್ ಅವರು ದಯವಿಟ್ಟು ಮುಂದೆ ಬರಬೇಕು. ಇದೇ ಸಂದರ್ಭದಲ್ಲಿ ಈ ಎಲ್ಲ ಪ್ರಶಸ್ತಿಗಳಿಗೆ ಕಾರಣೀಕರ್ತರಾಗಿ ದಾನ ಮಾಡಿರ್ತಕ್ಕಂಥ ದಾನಿಗಳಾದ ಸಿ ಕೆ ಬಾಳಕ್ನವರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಸಿ ಎನ್ ಬಾಳಕ್ನವರ್ ಬೆನಕಟ್ಟಿ ಅವರು ದಾನಿಗಳು ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ನಮಗೆ ಸಹಾಯ ಸಹಕಾರ ಮಾಡಿರ್ತಕ್ಕಂಥ ದಾನಿಗಳಾದ ಸಿ ಕೆ ಬಾಳಕ್ನವರ್ ಅವರಿಗೂ ಕೂಡ ಸಂಘಟನೆ ಪರವಾಗಿ ಅಭಿನಂದನಾ ಪೂರ್ವಕ ಸನ್ಮಾನ. ಎಂ ಎ ಸೌದಾಗರ್ ಅವರಿಗೆ ವಿಶೇಷವಾಗಿ ಸನ್ಮಾನ ಮಾಡಿದ್ವಿ. ಇನ್ನು ಮುಂದೆ ದಯವಿಟ್ಟು ಅವರಲ್ಲಿ ಇರಬೇಕು. ಯಾಕೆಂತಂದ್ರೆ ಕೇವಲ 60 ಮಕ್ಕಳಿರುವ ಶಾಲೆಯನ್ನ 480 ಮಕ್ಕಳವರೆಗೆ ತೆಗೆದುಕೊಂಡಂತಹ ಕೀರ್ತಿ ಎಂ ಎ ಸೌದಾಗರ್ ಅವರಿಗೆ ಸಲ್ತಾ ಇದೆ. ಇದು ನಿಜಕ್ಕೂ ಎಲ್ಲರೂ ಚಪ್ಪಾಳೆ ತಟ್ಟೆ ಅವರನ್ನ ಗೌರವಿಸಬೇಕಾದಂತಹ ಸಂಗತಿ. ಒಂದು ಉರ್ದು ಶಾಲೆಯಲ್ಲಿ ಕೇವಲ 60 ಮಕ್ಕಳಿದ್ದಂತಹ ಶಾಲೆಯನ್ನ 480 ಮಕ್ಕಳಾಗುವಂತೆ ಮಾಡಿರುವಂತಹ ಕೀರ್ತಿ ಎಂ ಎ ಸೌದಾಗರ್ ಅವರಿಗೆ ಸಲ್ತಾ ಇದೆ. ಅವರು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕಳೆದ ಬಾರಿ ಪಡೆದುಕೊಂಡಿದ್ದಾರೆ. ಅವರು ಕಳೆದ ವರ್ಷ ನಮ್ಮಲ್ಲಿ ಇರಲಿಲ್ಲ, ರಾಜ್ಯ ಮಟ್ಟದ ಪ್ರಶಸ್ತಿಗಾಗಿ ಹೋಗಿದ್ರು. ಇಲ್ಲಿ ಅವರಿಗೆ ಇವತ್ತು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಪ್ನಾ ಅಲಿಗೌಡ್ ಅವರಿಗೂ ಕೂಡ ಸನ್ಮಾನ ಮಾಡಲಿಕ್ಕೆ ಇಚ್ಛೆಪಟ್ಟಿದ್ವಿ. ನಾವು ಅನಿವಾರ್ಯ ಕಾರಣ ಅವರು ಬೆಂಗಳೂರಿನಲ್ಲಿ ಇರುವುದರಿಂದ ಅವರಿಗೂ ಕೂಡ ಇದೇ ಸಂದರ್ಭದಲ್ಲಿ ಶುಭ ಕಾಮನೆಗಳನ್ನು ಸಲ್ಲಿಸುತ್ತೇವೆ. ಈಗ ಪ್ರೌಢ ವಿಭಾಗದ ಮುಂದಿನ ತಯಾರಿ ಶ್ರೀಧರ್ ಗಂಗನಗೌಡ ಗೌಡರ್, ಸರ್ಕಾರಿ ಪ್ರೌಢಶಾಲೆ ಕೂಡಲ ಸಂಗಮ, ಶ್ರೀಮತಿ ಶೋಭಾ ಮುಂಡೇವಾಡಿ ವೃತ್ತಿ ಶಿಕ್ಷಕಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಳೆಬಾವಿ ತಾಲೂಕು, ಶ್ರೀಮತಿ ಬಿ ಎಸ್ ಮದೀನವರ್, ಸರ್ಕಾರಿ ಪ್ರೌಢಶಾಲೆ ಗಡ್ಯಾಳ್ ತಾಲೂಕು ಜಮಖಂಡಿ, ಶ್ರೀ ಮೈನುದ್ದೀನ್ ಪೆಂಡಾರಿ ಸಹ ಶಿಕ್ಷಕರು ತಾಲೂಕು ಮುಧೋಳ್, ಶ್ರೀ ವಿಜಯಕುಮಾರ್ ಜಮಖಂಡಿ ಮೊರಾಟ್